ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಯಾವ ರೀತಿಯಾಗಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ನಲ್ಲಿಯ ಪ್ಯಾಟರ್ನ್ ಲಾಕ್ ಅನ್ನು ಮರೆತೋದ್ರೆ ಅಥವಾ ನೆನಪಿಲ್ಲ ಅಂದ್ರೆ ಯಾವ ರೀತಿಯಾಗಿ ಅದನ್ನು ತೆಗಿಬಹುದು ಅಂತ ಹೇಳಿಕೊಡ್ತೇನೆ. ಫ್ರೆಂಡ್ಸ್, ಎಲ್ಲಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡುವುದರ ಮುಖಾಂತರ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಎಲ್ಲಕ್ಕೂ ಮೊದಲು ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿ. ಪವರ್ ಆಫ್ ನೋಡಿ, ಈಗ ಈ ಮೊಬೈಲ್ ಪವರ್ ಆಫ್ ಆಗಿದೆ. ಈಗ ನೀವು ವಾಲ್ಯೂಮ್ ಅಪ್ ಬಟನ್ ಅನ್ನು ಮತ್ತು ಸೆಂಟರ್ ಬಟನ್ ಹಾಗೂ ಲಾಕ್ ಬಟನ್ ಈ ಮೂರನ್ನು ಒಂದೇ ಟೈಮಲ್ಲಿ ಪ್ರೆಸ್ ಮಾಡಿ ಹಿಡಿಬೇಕು. ಒಂದೆರಡು ಸೆಕೆಂಡ್ ನೋಡಿ ಫ್ರೆಂಡ್ಸ್. ಈಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ J7 ಈಗ ನಿಮ್ಗೆ ಇಲ್ಲಿ ಆಂಡ್ರಾಯ್ಡ್ ತರ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಈಗ ನಿಮ್ಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ. ನೀವು ವಾಲ್ಯೂಮ್ ಡೌನ್ ಬಟನ್ ಅನ್ನು ಯೂಸ್ ಮಾಡಿ ಕೆಳಗೆ ಹೋಗಬಹುದು, ವಾಲ್ಯೂಮ್ ಅಪ್ ಇಂದ ಮೇಲೆ ಹೋಗಬಹುದು. ಅಲ್ಲಿ ನೋಡಿ ಫ್ರೆಂಡ್ಸ್, ವೈಪ್ ಡೇಟಾ ಆರ್ ಫ್ಯಾಕ್ಟರಿ ರಿಸೆಟ್ ಅಂತ ಇದೆ. ಅಲ್ಲಿ ಲಾಕ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಇಲ್ಲಿ ಕೆಳಗಡೆ ಹೋಗಿ ಎಸ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಹೋಗಿ ಮತ್ತೆ ಲಾಕ್ ಬಟನ್ ಅನ್ನು ಪ್ರೆಸ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಡೇಟಾ ಏನಿದೆ ಅದು ವೈಪ್ ಆಗ್ತಾ ಇದೆ. ಈಗ ರಿಬೂಟ್ ಸಿಸ್ಟಮ್ ನಾವು ಲಾಕ್ ಬಟನ್ ಒಂದ್ಸಲ ಒತ್ಬಿಡಿ. ನೋಡಿ ಫ್ರೆಂಡ್ಸ್, ಈಗ ನಿಮ್ಮ ಸ್ಯಾಮ್ಸಂಗ್ ಗ್ಯಾಲಕ್ಸಿ J7 ಈಗ ಸಂಪೂರ್ಣವಾಗಿ ಎಲ್ಲ ವೈಪ್ ಡೇಟಾ ಏನಿದೆ ಅದೆಲ್ಲ ವೈಪ್ ಆಗ್ತಾ ಇದೆ. ನೋಡಿ ಈಗ ಬರುತ್ತೆ ನೋಡಿ ಫ್ರೆಂಡ್ಸ್, ವೆಲ್ಕಮ್. ಈಗ ನಿಮ್ಮ ಮೊಬೈಲ್ ಪೂರ್ಣವಾಗಿ ಹೊಸದ ರೀತಿಯಾಗಿ ಆಯಿತು. ಕಂಟಿನ್ಯೂ ಮಾಡಿ, ನೆಕ್ಸ್ಟ್ ನೆಕ್ಸ್ಟ್ ಸ್ಕಿಪ್ ನೆಕ್ಸ್ಟ್ ಮಾಡಿ ಹಾಗೂ ನೆಕ್ಸ್ಟ್ ಸ್ಕಿಪ್ ಮಾಡ್ತಾ ಇರಿ. ಈಗ ನೋಡಿ ಫ್ರೆಂಡ್ಸ್, ನಿಮ್ಮ ಮೊಬೈಲ್ ಪೂರ್ಣವಾಗಿ ಹೊಸ ರೀತಿಯಾಗಿ ಆಯಿತು ಹಾಗೂ ಪ್ಯಾಟರ್ನ್ ಲಾಕ್ ಏನು ಬರಲಿಲ್ಲ. ಈ ರೀತಿಯಾಗಿ ಫ್ರೆಂಡ್ಸ್ ನೀವು ನಿಮ್ಮ ಆಂಡ್ರಾಯ್ಡ್ ಪ್ಯಾಟರ್ನ್ ಮರೆತೋದ್ರೆ ತೆಗಿಬಹುದು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.